ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಕಳೆದ ರಾತ್ರಿ ಒಳ್ಳೆಯ ವಿಶ್ರಾಂತಿನೂ ತೆಗೆದುಕೊಂಡ್ರ? ಈ ಉದಯ ಕಾಲದಲ್ಲಿ ದೇವರು ನಮಗೆ ಅನುಗ್ರಹಿಸಿರುವಂತಹ ನೂತನ ದಿನಕ್ಕಾಗಿ ಎಲ್ಲರೂ ಕೂಡ ದೇವರಿಗೆ ಸ್ತೋತ್ರ ಮಾಡೋಣವಾ? ಹಾಲೆಲೂಯ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಪ್ರತಿದಿನ ನಿಮ್ಮನ್ನು ಈ ರೀತಿಯಾಗಿ ಸಂಧಿಸುವುದಕ್ಕೆ ದೇವರು ನನಗೆ ಕೊಟ್ಟಂತಹ ಈ ಅವಕಾಶಕ್ಕಾಗಿ ನಾನು ನಿಜವಾಗಿಯೂ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಪ್ರಪಂಚದ ನಾನಾ ಭಾಗಗಳಿಂದ, ನಾನಾ ದೇಶಗಳಿಂದ, ನಾನಾ ಪ್ರಾಂತ್ಯಗಳಿಂದ ಉದಯ ಕಾಲದಲ್ಲಿಯೇ ಇದ್ದು ಈ ವಾಗ್ದಾನ ಸಂದೇಶವನ್ನು ಕೇಳಿ ತಮ್ಮ ದಿನವನ್ನು ಆರಂಭಿಸುತ್ತಿದ್ದಾರೆ. ಅದಕ್ಕಾಗಿ ನಿಜವಾಗಿಯೂ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ನಿಮ್ಮೆಲ್ಲರನ್ನೂ ಕೂಡ ದೇವರ ವಾಕ್ಯದ ಮೂಲಕ ಪ್ರಭಾವಿತರನ್ನಾಗಿ ಮಾಡಬೇಕೆನ್ನುವುದೇ ನಮ್ಮ ದರ್ಶನ ಹಾಗೂ ನಮ್ಮ ಕರೆಯುವಿಕೆ. ಈ ದರ್ಶನದಲ್ಲಿ ಮುಂದೆ ಸಾಗುವಂತೆ ನೀವು ಕೂಡ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಅಂಡ್ ನಿಮಗೋಸ್ಕರವಾಗಿಯೂ ಕೂಡ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನೀವು ಹಾಗೂ ನಿಮ್ಮ ಕುಟುಂಬ ಕ್ಷೇಮವಾಗಿರಬೇಕು, ಸುರಕ್ಷಿತವಾಗಿರಬೇಕೆಂದು, ದೇವರ ಕರದಲ್ಲಿ ನೀವು ಆತನ ಕರದಲ್ಲಿ ಬಲವಾದ ಸಾಧನವಾಗಿ ಉಪಯೋಗವಾಗಬೇಕೆಂದು ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಹಾಗೂ ಜಾನ್ ವೆಸ್ಲಿ ಮಿನಿಸ್ಟ್ರೀಸ್ ಪ್ರೇಯರ್ ಪಾರ್ಟ್ನರ್ಸ್ ಎಲ್ಲರೂ ಕೂಡ ನಿಮಗೋಸ್ಕರವಾಗಿ ಪ್ರಾರ್ಥಿಸುತ್ತಿದ್ದಾರೆ. ಈ ದಿನ ದೇವರ ವಾಗ್ದಾನವನ್ನು ಓದೋಣವ. ಸತ್ಯವೇದವು ನಿಮ್ಮ ಬಳಿ ಇದ್ದರೆ ತೆರೆಯಿರಿ. ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಅನೇಕ ಪತ್ರಗಳನ್ನು ಬರೆದಿದ್ದಾನೆ ಅಲ್ವಾ? ಅದರಲ್ಲಿ ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದೋಣ. 2 Thessalonians chapter 3 and verse 3. ಆದರೆ ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ದೇವರನ್ನು ಮಹಿಮೆ ಪಡಿಸೋಣ ಒಂದು ಸಾರಿ. ಹಾಲೆಲೂಯ, ಗ್ಲೋರಿ ಟು ಜೀಸಸ್. ಆದರೆ ದೇವರು ನಂಬಿಗಸ್ತನು. ಗಾಡ್ ಈಸ್ ಫೇತ್ಫುಲ್. ಆತನ ಸ್ವಭಾವವೇ ಅದು. ಆತನು ನಂಬಿಗಸ್ತನಾಗಿರಬೇಕು ಎಂಬುದಾಗಿ ಪ್ರಯಾಸ ಪಡುವಂತ ಅವಶ್ಯಕತೆ ಇಲ್ಲ. ಆತನು ಸ್ವಾಭಾವಿಕವಾಗಿಯೇ ನಂಬಿಗಸ್ತನಾದ ದೇವರಾಗಿದ್ದಾನೆ. ತಿಮೋತಿಗೆ ಬರೆಯುವಾಗ ಪೌಲನು ಅದನ್ನೇ ಹೇಳುತ್ತಾನೆ ಅಲ್ವಾ? ನಾವು ನಂಬಿಗಸ್ತರಾಗಿಲ್ಲದೇ ಇದ್ದರೂ ದೇವರು ನಂಬಿಗಸ್ತನು, ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಕೂಡ ಮಾಡುವುದಿಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆಯುತ್ತಾನೆ. ನಮ್ಮ ಜೀವಿತದಲ್ಲಿ ದೇವರ ನಂಬಿಗಸ್ತಿಕೆ ಎಷ್ಟೋ ಸಾರಿ ಪ್ರಕಟಗೊಂಡಿದೆ. ನಮ್ಮ ದುಷ್ಟತನದಿಂದ, ನಮ್ಮ ಪಾಪದ ಸ್ವಭಾವದಿಂದ, ನಮ್ಮ ಅಪರಾಧದ ನಿಮಿತ್ತ ನಾವು ಯಾವಾಗಲೂ ಸತ್ತು ಹೋಗಬೇಕಾಗಿತ್ತು. ನಮ್ಮಲ್ಲಿ ಯಾರೊಬ್ಬರೂ ಕೂಡ ರಕ್ಷಣೆ ಹೊಂದುವುದಕ್ಕೆ ಅರ್ಹರಲ್ಲ. ಯಾಕಂದರೆ ನಮ್ಮ ದಾನ ಧರ್ಮಗಳಾಗಲಿ, ತೀರ್ಥಯಾತ್ರೆಗಳಾಗಲಿ, ತಪಸ್ಸು ಉಪವಾಸವಾಗಲಿ ಅಥವಾ ಯಾವುದೇ ಆಗಲಿ ಖಚಿತವಾಗಿ ದೇವರ ಬಳಿಗೆ ಸೇರುವುದಕ್ಕೆ ಉಪಯೋಗವಾಗುವುದಿಲ್ಲ. ರಕ್ಷಣೆ ಎನ್ನುವಂಥದ್ದು ದೇವರು ನಮಗೆ ಕೊಟ್ಟಂತಹ ಬಹುಮಾನವೇ ಬಿಟ್ಟರೆ ಅದನ್ನು ನಾವು ಅರ್ನ್ ಮಾಡುವುದಕ್ಕೆ ಆಗಲ್ಲ. ನಾವೇ ಸಂಪಾದಿಸಿದ್ದಾಗಿದ್ದರೆ ನಮಗೆ ಗರ್ವ ಇರುತ್ತಿತ್ತು. ಆದರೆ ದೇವರು ನಮಗೆ ಬಹುಮಾನವಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಹೆಚ್ಚಳ ಪಡಬೇಕಾಗಿರುವುದು ಆತನಲ್ಲಿಯೇ. ಆತನು ನಂಬಿಗಸ್ತನು. ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನನ್ನು ಕೂಡ ಮಾಡುವುದಿಲ್ಲ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಂಬಿಗಸ್ತಿಕೆಯನ್ನು ಕಳಕೊಳ್ಳುತ್ತೇವೆ. ಆದರೆ ನಂಬಿಗಸ್ತನಾಗಿ ದೇವರು ನಮ್ಮನ್ನು ಕಾಪಾಡುತ್ತಾ, ಭದ್ರಪಡಿಸುತ್ತಾ ತನ್ನ ಮಹಿಮೆಗೋಸ್ಕರ ಉಪಯೋಗಿಸಬೇಕೆಂದು ದೇವರು ಬಯಸುತ್ತಿದ್ದಾರೆ. ಪೌಲನು ಅದನ್ನೇ ಹೇಳುತ್ತಾನೆ, ಆತನು ನಂಬಿಗಸ್ತನು. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಯಾರ್ಯಾರನ್ನೋ ನಂಬುತ್ತೇವೆ, ಅವರೆಲ್ಲರೂ ಕೂಡ ನಮಗೆ ನಂಬಿಕೆ ದ್ರೋಹ ಮಾಡುತ್ತಾರೆ. ಬ್ಯಾಕ್ ಸ್ಟಾಬಿಂಗ್ ಮಾಡುವಂತವ್ರು ಅನೇಕರು ಇರುತ್ತಾರೆ. ಬ್ಯಾಕ್ ಬೈಟಿಂಗ್ ಮಾಡುವಂತವ್ರು ಅನೇಕರು ಇರುತ್ತಾರೆ. ಜೂಲಿಯಟ್ ಸೀಸರ್ ಹೇಗೆ ಸತ್ತು ಹೋದರೆ ಎಂಬುದಾಗಿ ನಾವು ಆಲೋಚಿಸುವುದಾದ್ರೆ, ಬ್ರೂಟಸ್ ಎನ್ನುವಂತಹ ಅವನು ಬಹಳ ನಂಬುವಂತ ವ್ಯಕ್ತಿಯೇ ಜೂಲಿಯಟ್ ಸೀಸರ್ ಅನ್ನು ಚುಚ್ಚುತ್ತಾನೆ. ಆಗ ಜೂಲಿಯಟ್ ಸೀಸರ್ ಹಿಂದೆ ತಿರುಗಿ, ಬ್ರೂಟಸ್ ನೀನು ಕೂಡನಾ ಎಂಬುದಾಗಿ ಬೇಸರಗೊಳ್ಳುತ್ತಾ, ನಾನು ಸತ್ತು ಹೋಗುತ್ತಾ ಇರುವುದಕ್ಕೆ ಬಾಧೆ ಪಡುತ್ತಾ ಇಲ್ಲ, ಆದ್ರೆ ನಿನ್ನ ಕೈಯಿಂದ ಸತ್ತು ಹೋಗುತ್ತಾ ಇರುವುದಕ್ಕೆ ಬಾಧೆ ಪಡುತ್ತಿದ್ದೇನೆ ಎಂದು ಸೀಸರ್ ಹೇಳಿ ಸತ್ತು ಹೋಗುತ್ತಾನೆ. ತಾನು ಬಹಳ ನಂಬಿದಂತ ವ್ಯಕ್ತಿಯೇ ಸೀಸರ್ ಅನ್ನು ಹಿಂದೆಯಿಂದ ಚುಚ್ಚಿ ಸಾಯಿಸುತ್ತಾನೆ. ಪ್ರಪಂಚದಲ್ಲಿ ಬಹುಶಃ ಅನೇಕರು ಹಾಗೆ ಇರುತ್ತಾರೇನೋ. ನೀನು ಯಾರನ್ನು ಈ ದಿನ ನಂಬುತ್ತಾ ಇದೆಯೋ ಬಹುಶಃ ಅವರೇ ನಿನ್ನನ್ನು ಹಿಂಸೆಗೆ ಗುರಿ ಮಾಡಬಹುದೇನೋ, ಕಷ್ಟಕರವಾಗಿ ಮಾತಾಡಬಹುದೇನೋ, ನಿನ್ನ ಬಲಹೀನತೆಯನ್ನು ಲೋಕಕ್ಕೆ ಹೇಳಿ ನೀನು ತಲೆ ತಗ್ಗಿಸಬೇಕೆಂಬುದಾಗಿ ಆಶಿಸುತ್ತಾರೇನೋ. ಆದರೆ ನಿನ್ನ ದೇವರು ಅಂತವರಲ್ಲ. ನಮ್ಮ ಕುರಿತಾಗಿ ದೇವರಿಗೆ ಎಲ್ಲ ಗೊತ್ತಿದ್ದರು, ನಮ್ಮ ಸ್ಥಿತಿಗತಿಗಳೆಲ್ಲ ಆತನಿಗೆ ಗೊತ್ತಿದ್ದರೂ ಕೂಡ ಇನ್ನೂ ಕೂಡ ಆತನು ಪ್ರೀತಿಸುತ್ತಲೇ ಇದ್ದಾನೆ. ಆ ಪ್ರೀತಿ ಸತ್ಯವಾದದ್ದು ಅಲ್ವಾ? ನಿನ್ನ ಬಲಹೀನತೆ ಯಾರಿಗಾದ್ರೂ ಗೊತ್ತಾದರೆ, ನಿನ್ನ ದುಷ್ಟತನ ಯಾರಿಗಾದ್ರೂ ಗೊತ್ತಾದರೆ, ನಿನ್ನ ಹೃದಯದ ಆಲೋಚನೆಗಳೆಲ್ಲವೂ ಕೂಡ ಹೊರಗೆ ಬಂದರೆ ಯಾರು ನಿನ್ನನ್ನು ಪ್ರೀತಿಸುತ್ತಾರೆ ಹೇಳು? ಅಂತಹ ವ್ಯಕ್ತಿಗಳನ್ನು ಯಾರು ಪ್ರೀತಿಸುತ್ತಾರೆ? ಆದರೆ ದೇವರ ಪ್ರೀತಿ ಎಷ್ಟು ಸ್ವಚ್ಛವಾದದ್ದು ಅಂದರೆ, ನಮ್ಮ ಕುರಿತಾಗಿ ಆತನಿಗೆ ಸಮಸ್ತವೂ ಕೂಡ ಗೊತ್ತಿದ್ದರೂ ಕೂಡ ಆತನು ನಮ್ಮನ್ನು ಪ್ರೀತಿಸುವಂತ ದೇವರು. ಈ ದಿನ ನಿನ್ನ ಜೀವಿತದಲ್ಲಿ ದೇವರ ನಂಬಿಗಸ್ತಿಕೆಗಾಗಿ ಆತನನ್ನು ಸ್ತುತಿಸು. ಅಷ್ಟು ಮಾತ್ರವಲ್ಲದೆ ನಂಬಿಗಸ್ತನಾದ ದೇವರು ಏನು ಮಾಡುತ್ತಾರೆ ಅಂದರೆ, ಆತನು ದುಷ್ಟತನದಿಂದ ನಮ್ಮನ್ನು ಕಾಪಾಡುತ್ತಾರಂತೆ. ಯಾಕಂದರೆ ನಾವೆಲ್ಲರೂ ಕೂಡ ದೃಢವಾಗಿರಬೇಕೆನ್ನುವುದು ಆತನ ಆಲೋಚನೆ.
ನೀನು ಗಾಳಿಗೆ ಆ ಕಡೆ ಈ ಕಡೆ ತೂರಿ ಹೋಗುವಂತ ವ್ಯಕ್ತಿಯಾಗಿರಬೇಕೆಂದು ದೇವರು ಆಶಿಸುತ್ತಿಲ್ಲ. ಸುಳ್ಳು ಬೋಧನೆಗಳಿಂದ, ಸುಳ್ಳು ಉಪದೇಶದಿಂದ, ತಪ್ಪಾದ ಸಿದ್ಧಾಂತಗಳಿಂದ ನೀನು ತೂರಿ ಹೋಗಬೇಕೆಂದು ದೇವರು ಕೋರುತ್ತಿಲ್ಲ. ನೀನು ಸ್ಥಿರವಾಗಿರಬೇಕೆಂದು ದೇವರು ಕೋರುತ್ತಾ ಇದ್ದಾರೆ. ನೀರಿನ ಕಾಲುವೆಗಳ ಬಳಿಯಲ್ಲಿರುವಂತಹ ಮರದ ಹಾಗೆ, ತಕ್ಕ ಕಾಲದಲ್ಲಿ ಫಲ ಕೊಡುವಂತಹ ಮರದ ಹಾಗೆ ನೀತಿವಂತನು ಇರುತ್ತಾನೆಂಬುದಾಗಿ ಮೊದಲ ಕೀರ್ತನೆಯಲ್ಲಿ ನಾವು ಓದುತ್ತೇವೆ ಅಲ್ವಾ? ಕ್ರೈಸ್ತ ಜೀವಿತ ಸ್ಥಿರವಾಗಿರಬೇಕೆಂದು ದೇವರು ಆಶಿಸುತ್ತಿದ್ದಾರೆ. ನೀನು ಸ್ಥಿರವಾಗಿರಬೇಕೆಂಬುದಕ್ಕಾಗಿ ಅಲ್ವಾ ಯೇಸು ಕ್ರಿಸ್ತನು ನಿನಗೋಸ್ಕರವಾಗಿ ಶಿಲುಬೆಯಲ್ಲಿ ಮರಣಿಸಿದ್ದು. ರಕ್ಷಣೆಯಲ್ಲಿ ನೀನು ಸ್ಥಿರವಾಗಿ ಇದ್ದು ಆತನಿಗೆ ಮಹಿಮೆ ತರಬೇಕೆಂಬುದಕ್ಕಾಗಿ ಅಲ್ವಾ ದೇವರು ನಿನಗೋಸ್ಕರವಾಗಿ ಅಷ್ಟು ಬಾಧೆಯನ್ನು, ಅಷ್ಟು ಶ್ರಮೆಯನ್ನು ಅನುಭವಿಸಿ ಆತನ ಮರಣದ ಮೂಲಕ ನಮಗೆ ಜೀವವನ್ನು ಕೊಟ್ಟಿದ್ದಾರೆ. ನೀನು ಹಾಗೂ ನಾನು ದೃಢವಾಗಿರಬೇಕೆಂದು ದೇವರು ಕೋರುತ್ತಿದ್ದಾರೆ. ಭಕ್ತನಾದ ದಾವೀದನು ಅನೇಕ ಕೀರ್ತನೆಗಳಲ್ಲಿ ಇದೇ ವಿಷಯವನ್ನು ಪ್ರಸ್ತಾಪಿಸುತ್ತಾನೆ. ಕರ್ತನೆ, ನೀನು ದಯಾಪರನಾಗಿ ನನ್ನ ಪರ್ವತವನ್ನು ಸ್ಥಿರಪಡಿಸಿದ್ಯಾ ಎಂದು ಹೇಳುತ್ತಾನೆ 30ನೇ ಕೀರ್ತನೆಯಲ್ಲಿ. ಅಂದರೆ ಏನು ಆ ಪರ್ವತ? ಪರ್ವತವನ್ನು ಸ್ಥಿರಪಡಿಸುವಂತದಂದರೆ ಹಿಮಾಲಯ ಪರ್ವತನ ಅಥವಾ ಆಲ್ಫ್ ಪರ್ವತನ? ಏನು ಆ ಪರ್ವತ? ಜೀವಿತ. ಆತನ ಜೀವಿತ ಎನ್ನುವಂತ ಪರ್ವತವನ್ನು ದೇವರು ಸ್ಥಿರಪಡಿಸಿದ್ದಾರೆ. ಅಲ್ಲಿಯ ತನಕ ಅಸ್ಥಿರತ್ವ ಇತ್ತು, ಆದರೆ ಯಾವಾಗ ದೇವರ ಬಳಿಗೆ ಬಂದನೋ ಸ್ಥಿರವಾದ ಅನುಭವ. ಈ ದಿನ ದೇವರು ನಿನ್ನನ್ನು ಸ್ಥಿರಪಡಿಸಲಿದ್ದಾರೆ. ನಂಬಿದವರು ದೇವರಿಗೆ ಸ್ತೋತ್ರ ಹೇಳಿ ಹಲ್ಲೆಲೂಯಾ. ಆ ಕಡೆ ಈ ಕಡೆ ಹೋಗುತ್ತಾ ಇರುವಂತಹ ನಿನ್ನ ಜೀವಿತವನ್ನು ಸ್ಥಿರಪಡಿಸಿ ಉನ್ನತವಾದ ಆಶೀರ್ವಾದ ನಿನಗೆ ಕೊಡಬೇಕೆಂದು ಆತನು ಕೋರುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲದೆ ದೇವರು ಕೆಡುಕನ ಕೈಗೆ ಸಿಕ್ಕದಂತೆ ನಮ್ಮನ್ನು ಕಾಪಾಡುವ ದೇವರಾಗಿದ್ದಾನೆ. ದೇವರು ಕೆಡುಕನ ಕೈಯಿಂದ ನಿನ್ನನ್ನು ಕಾಪಾಡಿ ಭದ್ರಪಡಿಸಿ ಇಸ್ರಾಯೇಲರನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎನ್ನುವಂತ ವಾಗ್ದಾನವನ್ನು ನೆರವೇರಿಸಿ ಕೆಡುಕನ ಕೈಯಿಂದ, ಕೆಡುಕಾದ ಆಲೋಚನೆಗಳನ್ನು ಹೊಂದಿರುವಂತಹ, ದುಷ್ಟ ಸಂಬಂಧವಾದ ಆಲೋಚನೆಗಳನ್ನು ಹೊಂದಿರುವವರ ಕೈಯಿಂದ ದೇವರು ನಿನ್ನನ್ನು ತಪ್ಪಿಸುತ್ತಾರೆ. ಧೈರ್ಯವಾಗಿ ಕರ್ತನನ್ನು ದೃಷ್ಟಿಸು. ನಂಬಿಗಸ್ತನಾದ ದೇವರನ್ನು ದೃಷ್ಟಿಸಿ ಆತನ ಕೈಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು. ಆತನ ಕೃಪೆಯಲ್ಲಿ ಮುಂದೆ ಹೋಗುವ ಅನೇಕರಿಗೆ ಆಶೀರ್ವಾದಕರವಾಗಿ ದೇವರು ನಿನ್ನನ್ನು ಮಾರ್ಪಡಿಸುತ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ದುಷ್ಟತನದಿಂದ ನಮ್ಮನ್ನು ಕಾಪಾಡಿ ನಮ್ಮನ್ನು ಸ್ಥಿರಪಡಿಸುವಂತ ದೇವರು, ನೀವು ಅದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಿಯರು ಯಾರ್ಯಾರು ಅಸ್ಥಿರವಾದ ಅನುಭವದಲ್ಲಿ ಇದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿ ಬಲಪಡಿಸಿ ನಿಮ್ಮ ವಾಕ್ಯದಲ್ಲಿ, ನಿಮ್ಮ ನಂಬಿಕೆಯಲ್ಲಿ ಅವರನ್ನು ಸ್ಥಿರಪಡಿಸಬೇಕೆಂಬುದಾಗಿ ಕೋರುತ್ತೇನೆ. ದುಷ್ಟನು ಯಾರೊಬ್ಬರನ್ನು ಕೂಡ ಹಾಳು ಮಾಡದಂತೆ ನಿನ್ನ ಬೆಂಕಿಯ ಬೇಲಿಯನ್ನು ಅವರ ಸುತ್ತಲೂ ಹಾಕಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ ದೇವ. ಈ ವಾಗ್ದಾನವನ್ನು ನಮ್ಮ ಪ್ರಿಯರ ಜೀವಿತದಲ್ಲಿ ನೆರವೇರಿಸಿ ಅವರನ್ನು ಸ್ಥಿರಪಡಿಸಿ ನಿಮ್ಮ ನಂಬಿಗಸ್ತಿಕೆಯನ್ನು ಅವರ ಜೀವಿತದಲ್ಲಿ ರುಜು ಮಾಡಬೇಕೆಂದು ಕೋರುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ.